Hello, hi guys, welcome back to my YouTube channel Divya Venkatesh. ಕನ್ನಡ ಡಾಗ್ ಬ್ಲಾಗ್ಸ್. ಯಾರು ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಂಟಿರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಇವತ್ತು ನಾನು ಬ್ಯಾಂಗ್ಳೂರಿಂದ ಅಮ್ಮ ಮನೆಗೆ ಬಂದಿದ್ದೆ. ಸೊ ಅಮ್ಮ ಇವತ್ತು ಚಿಕನ್ ತೊಗೊಬಂದು, ಅಮ್ಮ ತೊಗೊಂಬರಲಿಲ್ಲ, ಬ್ರದರ್ ತೊಗೊಬಂದರು. ಸೊ ನಾನು ಮಂಗಳವಾರ ಮಾಡೋಣ ಅಂತಂದೆ. ಬ್ರದರು ತೊಗೊಬಂದು ಅದಕ್ಕೆ ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಇವಾಗ ಚಿಕನ್ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಎಲ್ಲ ಮಸಾಲೆ ಎಲ್ಲ ರುಬ್ಕೋತಾ ಇದ್ದೀನಿ ಚಿಕನ್ ಸಾಂಬಾರಿಗೆ. ಜಾಸ್ತಿ ಬರ್ತಾರೆ ಇದೆಲ್ಲ ಹಾಕಿದ್ಯಲ್ಲ ಗಟ್ಟಿ ಆಗ್ತದೆ. ನೀರಕ್ಕೆ ಇವಾಗ ಕಾಯಿ ರುಬ್ಕೋತಾ ಇದ್ದೀನಿ. ಸೊ ನಾವೇನಂದರೆ ಫಸ್ಟು ಮಸಾಲೆ ರುಬ್ಕೋತೀವಿ. ಚಕ್ಕೆ, ಲವಂಗ, ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಹಾಕಿ ರುಬ್ಕೊಂಡಾದ್ಮೇಲೆ ಅದನ್ನು ಆದಮೇಲೆ ಮತ್ತು ಆಮೇಲೆ ನೆಕ್ಸ್ಟಿಗೆ ಕಾಯಿ, ಕಡಲೆ ಎಲ್ಲ ಹಾಕಿ ಗಸಗಸೆ ಹಾಕಿ ರುಬ್ತೀವಿ. ಈಗ ಖಾರ ಪುಡಿ ಮತ್ತು ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ. ಸೊ ಅದು 1.5 kg ಒಳಗಡೆ ಇತ್ತು ಚಿಕನ್ನು. ಸೊ ಅದಕ್ಕೆ ನಾನು ಒಂದು 2 ಸ್ಪೂನು ಖಾರ ಪುಡಿ ಹಾಕೋತೀನಿ, 2.5 ಸ್ಪೂನು ಸಾಂಬಾರು ಪುಡಿ ಹಾಕೋತಿದ್ದೀನಿ. ಅದನ್ನು ಬರೀ ಚಿಕನ್ ಸಾಂಬಾರೇ ಮಾಡಿಲ್ಲ ನಾವು. ಸೊ ಅದ್ರ ಜೊತೆಗೆ ಕಾಳು ಮಾಡಿದ್ದೀನಿ. ಸೊ ಚೆನ್ನಾಗಿರುತ್ತೆ ಕಾಳು ಜೊತೆಗೆ. ಸೊ ಕಡಲೆಬೇಳೆ ಹಾಕಿದ್ದೀನಿ. ಕಡಲೆಬೇಳೆ ಪಲ್ಯ ಮತ್ತು ಚಿಕನ್ ಸಾಂಬಾರು ರೆಡಿ ಆಯಿತು ಇವಾಗ.